ನಮಸ್ಕಾರ. ವಿಶ್ವಂಭರ ಟಿವಿಯ ವೀಕ್ಷಕರೇ, ನೀವು ಮತ್ತು ನಾವು ಈ ಕ್ಷಣ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಶ್ರೀರಾಮ ನಿರ್ಯಾಣ ಒಂದು ಅಪರೂಪದ ಪ್ರಸಂಗ. ಅದು ಆ ಪ್ರಸಂಗವನ್ನು ರಚನೆ ಮಾಡಿದವರು ದಿವಂಗತ ಹೊಸತೋಟ ಮಂಜುನಾಥ ಭಾಗವತರು. ಅವರು ಪ್ರಸಂಗ ಬರೆಯುವಾಗಲೇ ಅವರು ಬರೆದ ಪದ್ಯಗಳ ಬಗ್ಗೆ ಕೆಲವು ತಕರಾರುಗಳನ್ನು, ಅದರ ಮೇಲೆ ವಿಮರ್ಶೆಗಳನ್ನು, ಗುಣದೋಷ ವಿವೇಚನೆಯನ್ನು ನಾನು ಪ್ರಾರಂಭ ಮಾಡಿದವನಾಗಿದ್ದೆ. ಅವರು ದೂರ್ವಾಸನಿಗೆ ಮುನಿಪಾಲ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದರು. ಅದು ದೂರ್ವಾಸನಿಗೆ ಶೋಭೆ ಅಲ್ಲ, ಅದು ವಸಿಷ್ಠರಿಗೆ ಮಾತ್ರ. ವಸಿಷ್ಠರಂಥ ಮಹರ್ಷಿಗಳಿಗೆ ಅದು ಒಪ್ಪುವಂಥದ್ದು. ಮುನಿಪಾಲ ಎನ್ನುವುದು ಮುನಿಪಾಲ ಕೇಳು ದಯತಿ ಅಂತ ಹೀಗೇನೋ ಇತ್ತದು. ಬೇಡ ಅಂತ ಹೇಳಿ ತಕರಾರು ಮಾಡಿ ಅದನ್ನು ಅವರು ಮನ್ನಿಸಿದರು. ನಾನಾಗ ಕಾಲೇಜ್ ಓದುವ ವಿದ್ಯಾರ್ಥಿ. ಉಮಾಕಾಂತ ಚಿಕ್ಕವನಾದರೂ ಸರಿಯಾದ ಒಂದು ವಿಷಯವನ್ನು ಎತ್ತಿದ್ದಾನೆ, ಪ್ರಶ್ನೆಯನ್ನು ಎತ್ತಿದ್ದಾನೆ. ಆದ್ದರಿಂದ ಅದಕ್ಕೆ ಮನ್ನಣೆ ಕೊಡಲೇಬೇಕು ಅಂತ ಹೇಳಿ ನನ್ನ ಮಾತನ್ನು ಗೌರವಿಸಿ ಅದನ್ನು ಆಧರಿಸಿ ಅವರು ಆ ಪದ್ಯವನ್ನೇ ಬದಲಾಯಿಸಿದರು. ವಿನಯದಿ ಲಕ್ಷ್ಮಣ ಅಂತ ಆ ಪದ್ಯವನ್ನು ಮಾಡಿದ್ದಾರೆ. ಆದ್ದರಿಂದ ಈ ಶ್ರೀರಾಮ ನಿರ್ಯಾಣ ಪ್ರಸಂಗಕ್ಕೂ ನನಗೂ ಒಂದು ಬಗೆಯ ಆಭಿಮುಖ್ಯವೂ ಇದೆ, ಪ್ರಾತಿಮುಖ್ಯವೂ ಇದೆ. ಆದರೆ ಅನುಕೂಲವಾದ ಮುಖವೂ ಇದೆ, ಪ್ರತಿಕೂಲವಾದ ಮುಖವೂ ಇದೆ. ಪ್ರಸಂಗವನ್ನು ವಿಮರ್ಶೆ ಮಾಡ್ತಾ ಆ ಪ್ರಸಂಗಕ್ಕೆ ತುಂಬ ನಾನು ಹತ್ತಿರವಾದೆ. ಎಷ್ಟು ಹತ್ತಿರ ಆದೆ ಅಂತ ಕೇಳಿದರೆ, ಶ್ರೀರಾಮ ನಿರ್ಯಾಣದ ಒಂದು ಯಕ್ಷಗಾನ ಪ್ರದರ್ಶನದಲ್ಲೂ ನಾನು ಭಾಗವಹಿಸುವ ಹಾಗಾಯಿತು. ಹೊಸತೋಟ ಮಂಜುನಾಥ ಭಾಗವತರು ಮೈಸೂರಿನಲ್ಲಿ ಯಕ್ಷಗಾನ ತರಗತಿಗಳನ್ನು ಮಾಡ್ತಾಯಿದ್ದರು. ಆ ತರಗತಿಯ ಕೊನೆಯಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ಮಾಡುವ ಕ್ರಮ ಇತ್ತು. ಆ ಸಾರಿ ಶ್ರೀರಾಮ ನಿರ್ಯಾಣವನ್ನೇ ಅವರು ಎತ್ತುಕೊಂಡರು. ರಾಮನ ಪಾತ್ರವನ್ನು ನಾನೇ ನಿರ್ವಹಿಸಿದೆ. 10-20 ರಿಹರ್ಸಲ್ಗಳನ್ನು ಅಭ್ಯಾಸ ಮಾಡ್ತಾ ಆ ಪ್ರಸಂಗ ನನಗೆ ತುಂಬ ಹೃದ್ಗತ ಆಯಿತು. ನನಗೊಂದು ವಿಚಿತ್ರವಾದ ಆತ್ಮವಿಶ್ವಾಸವನ್ನು ಮೂಡಿಸಿಕೊಡ್ತು. ಈಗ ನಾನು ಹೇಗೆ ಸಿದ್ಧ ಆಗಿದ್ದೇನೆ ಅಂತಂದರೆ, ಶ್ರೀರಾಮ ನಿರ್ಯಾಣದಲ್ಲಿ ಯಾವ ಪಾತ್ರವನ್ನೂ ತುಂಬ ಆತ್ಮೀಯವಾಗಿ ಹೃದ್ಗತವಾದ ಭಾವಗಳಿಂದ ನಾನು ಅದರಲ್ಲಿ ಭಾಗವಹಿಸುವಷ್ಟು ನಾನು ಪಳಗಿದ್ದೇನೆ. ನನಗದಷ್ಟು ಸಮಾಧಾನವನ್ನು ಕೊಟ್ಟಂತಹ ಒಂದು ಪ್ರಸಂಗ ಅದು. ಇದು ಹಿನ್ನೆಲೆ ಮಾತ್ರ. ಆದರೆ ನನ್ನ ಜೀವನದಲ್ಲಿ ಜರುಗಿದ ಪ್ರಸಂಗಗಳು, ಶ್ರೀರಾಮ ನಿರ್ಯಾಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಸಂಗಗಳು ನನ್ನಿಂದ ಮರೆಯಾಗೋದೇ ಇಲ್ಲ. ನಿಜವಾಗಿ ನಾನು ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಪ್ರಸ್ತುತಿಗಳು ಏರ್ಪಟ್ಟವು. ಅವುಗಳ ಪೈಕಿ ಇಲ್ಲೇ ಶಿರಸಿಗೆ ಹತ್ತಿರವಾದಂತಹ ಹೀಪನಹಳ್ಳಿ ಮೆಣಸಿಕೆರೆಯಲ್ಲಿ ನಡೆದಂತಹ ಒಂದು ಶ್ರೀರಾಮ ನಿರ್ಯಾಣ. ಅಲ್ಲಿಯ ಸ್ಥಳೀಯ ನಮ್ಮ ಸ್ನೇಹಿತರು ಬಂದು ನಮ್ಮನ್ನು ಒತ್ತಾಯಿಸಿ ಇದೊಂದು ಪ್ರಸಂಗ ಮಾಡಬೇಕು ನಮ್ಮ ದೇವಸ್ಥಾನದಲ್ಲಿ ಅಂತ ಹೇಳಿದರು. ಅದಕ್ಕಾಗಿ ಕಲಾವಿದರ ಆ ಆಯ್ಕೆಯೂ ನನಗೆ ಬಂದಿತ್ತು. ಹಿಮ್ಮೇಳಕ್ಕೆ ಹೇಗೂ ಶ್ರೀ ನೆಬ್ಬೂರು ನಾರಾಯಣ ಭಾಗವತರು ಮತ್ತು ಶಂಕರ ಭಾಗವತರಿದ್ದಾರೆ. ಅರ್ಥಧಾರಿಗಳಲ್ಲಿ ಪ್ರಸಿದ್ಧರಾದವರು ಇಬ್ಬರು ಸಾಕು, ಉಳಿದ ಸ್ಥಳೀಯ ಕಲಾವಿದರನ್ನು ಇಟ್ಟುಕೊಂಡು ಮಾಡೋಣ ಅಂತ ಅವರು ಒತ್ತಾಯಿಸಿದರು. ಅವರ ಅಪೇಕ್ಷೆಗೆ ಒಂದು ತರ್ಕವೂ ಇದೆ, ಅದು ಸರಿ ಇದೆ. ಅದು ಈ ಯಕ್ಷಗಾನ ರಂಗಭೂಮಿ ಅಥವಾ ಯಕ್ಷಗಾನ ತಾಳಮದ್ದಳೆ ಅದು ನಿರಂತರವಾಗಿರಬೇಕು ಅಂದರೆ ಸಿದ್ಧರಾದವರೂ ಇರಬೇಕು, ಸಾಧಕರಾದವರು ಇರಬೇಕು. ಆ ದಾರಿಯಲ್ಲಿ ಮುಂದೆ ಬರುವ ವರ್ಧಿಷ್ಠುಗಳನ್ನು ನಾವು ಸೇರಿಸ್ಕೊಳ್ಬೇಕು. ಆ ರೀತಿಯ ಒಂದು ಸದಭಿಪ್ರಾಯದಿಂದ ಅವರು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಕಾರ್ಯಕ್ರಮ ಪ್ರಾರಂಭ ಆಯಿತು. ಶ್ರೀರಾಮ ನಿರ್ಯಾಣದಲ್ಲಿ ನನ್ನ ರಾಮನ ಪಾತ್ರ ಯಕ್ಷಗಾನ ಅಕಾಡೆಮಿಯ ಪೂರ್ವಾಧ್ಯಕ್ಷರಾದಂತಹ ಪ್ರೊಫೆಸರ್ GL ಹೆಗಡೆಯವರು, ಅವರ ಲಕ್ಷ್ಮಣ, GS ಭಟ್ ವರ್ಗಾಸರ ಅವರದ್ದು ದೂರ್ವಾಸ. ಹೀಗೆ ಒಂದು ಪಾತ್ರಗಳನ್ನು ಇಟ್ಟುಕೊಂಡು ಪ್ರೊಫೆಸರ್ MN ಹೆಗಡೆಯವರ ಕಾಲಪುರುಷ ತಾಳಮದ್ದಳೆ ಪ್ರಾರಂಭ ಆಯಿತು. ನೆಬ್ಬೂರರಿಗೆ ಭಾಳ ಒಳ್ಳೆಯ ಸ್ವರ ಇತ್ತು. ಎಷ್ಟು ಚೆನ್ನಾಗಿ ಹಾಡಿದರು ಅಂದರೆ ನಾವು ಇವತ್ತಿಗೂ ಅದನ್ನು ನೆನಪಿಸಿಕೊಳ್ಬೇಕು, ಆಸ್ವಾದನೆ ಮಾಡುವ ಹಾಗೆ ಹಾಡಿದರು. ನೆಬ್ಬೂರು ಭಾಗವತರ ವೈಶಿಷ್ಟ್ಯ ಒಂದಿದೆ. ಪದ್ಯಗಳು ಆಗಾಗ ಬೇಗ ಒದಗಿ ಬಂದರೆ ಅವರು ಆವರಣದಲ್ಲಿ ಸಂಪೂರ್ಣವಾಗಿ ಮುಳುಗಿಬಿಡ್ತಾರೆ. ಅವರು ಆವರಣದಿಂದ ಅವರು ಹೊರಕ್ಕೆ ಬರೋದೇ ಇಲ್ಲ. ಅವರು ನೆಬ್ಬೂರು ಭಾಗವತರ ಭಾಗವತಿಕೆಯಲ್ಲಿ ಒಂದು ವಿಶೇಷ ಇದೆ. ಅದು ಏನು ಅಂತ ಕೇಳಿದರೆ, ಅವರು ಪ್ರಸಂಗದ ಪದ್ಯವನ್ನು ಹಾಡ್ತಾರೆ,
ಪ್ರಸಂಗದಲ್ಲಿ ಬರುವ ಪಾತ್ರದ ಪದ್ಯಗಳನ್ನು ಆಯಾ ಪಾತ್ರದ ಧ್ವನಿಯಲ್ಲಿ ಹಾಡ್ತಾರೆ ಅವರು. ಈಗ ರಾಮನ ಪದ್ಯ ಅಂದರೆ ಅಂತರಂಗದಿಂದ ರಾಮನ ಧ್ವನಿಯನ್ನೇ ಹೊರಡಿಸಿದ ಹಾಗಿರ್ತದೆ. ಸ್ವರ ಅವರದ್ದೇ, ಆದರೆ ಅದಕ್ಕೆ ಬೇಕಾದ ಲಯ, ಅದಕ್ಕೆ ಬೇಕಾದಂತಹ ಒಂದು ವಚನ್ ಎಲ್ಲ ಆಯಾ ಪಾತ್ರಕ್ಕೆ ಅನುಗುಣವಾಗಿರ್ತದೆ. ದೂರ್ವಾಸನ ಪದ್ಯ ಹೇಳಿದರೆ ದೂರ್ವಾಸನೆ ಮಾತಾಡಿದ ಹಾಗೆ ಕೇಳಿಸುತ್ತೆ. ಅದು ಅವರ ಭಾಗವತಿಕೆಯ ವೈಶಿಷ್ಟ್ಯ. ತಾಳಮದ್ದಳೆಯಲ್ಲಿ ಒಂದು ವಿಶಿಷ್ಟ ಶೈಲಿಯಲ್ಲಿ ಹಾಡಬೇಕು ಎನ್ನುವ ಒಂದು ಕ್ರಮವನ್ನು ಅವರು ಅನುಸರಿಸಿದವರು. ಅಂದಿನ ಅವರ ಹಿಮ್ಮೇಳ ತುಂಬ ಅದ್ಧೂರಿಯಾಗಿತ್ತು, ಅದ್ಭುತವಾಗಿತ್ತು. ತಾಳಮದ್ದಲೆ ಸಾಗಿತ್ತು. ತಾಳಮದ್ದಲೆ ಹೋಗ್ತಾ ಆ ಲಕ್ಷ್ಮಣನನ್ನು ಅವನ ಪ್ರಮಾದವನ್ನು ಎಚ್ಚರಿಸಿ ಅದಕ್ಕೆ ಶಿಕ್ಷೆಯನ್ನು ವಿಧಾನ ಮಾಡುವ ಸನ್ನಿವೇಶ, ಅದು ಶ್ರೀರಾಮ ನಿರ್ಯಾಣದ ತುರೀಯ ಸ್ಥಿತಿಯಲ್ಲಿರುವ ಒಂದು ಸನ್ನಿವೇಶ ಅದು. ಅಲ್ಲಿ ಶೋಕ ಇದೆ, ದುಃಖ ಇದೆ, ಒಂದು ನ್ಯಾಯ ನಿಷ್ಠುರತೆ ಇದೆ, ಸತ್ಯವನ್ನು ಸಾಧಿಸುವ ಛಲ ಇದೆ. ಎಷ್ಟು ಭಾವಗಳಿವೆ ಅಂತಂದರೆ ಅಂದಂದಿನ ಸ್ಫೂರ್ತಿಯಿಂದ ಆಯಾ ಭಾವಗಳನ್ನೇ ಬಡಿದೆಬ್ಬಿಸುವ ಹಾಗೆ ಪ್ರಸ್ತುತಿಯನ್ನು ಮಾಡಬಹುದದು. ಅದಕ್ಕೆ ನೂರಾರು ಮುಖಗಳಿವೆ. ಪ್ರಧಾನವಾದ ಭಾವ, ಸ್ಥಾಯಿ ಭಾವ ಒಂದೇ. ಅದಕ್ಕೆ ಸಂಚಾರಿ ಭಾವಗಳನ್ನು ಯಾವುದು ಬೇಕಾದರೂ ತೆಗೆದುಕೊಳ್ಬೋದು. ರಾಮಾಯಣದ ಕೊನೆಯ ಸನ್ನಿವೇಶವಾದ್ದರಿಂದ ರಾಮಾಯಣದ ಪೂರ್ವ ಸನ್ನಿವೇಶಗಳ ಛಾಯೆಯನ್ನು ತರಬಹುದು. ಆ ಪ್ರಕರಣಗಳನ್ನು ಎತ್ತಿ ಮಾತಾಡಬಹುದು. ಅಂದಂದು ನಡೆದ ಘಟನೆಗಳನ್ನು ವಿಮರ್ಶೆ ಮಾಡಬಹುದು. ಅಲ್ಲಿ ಕೈಗೊಂಡ ನಿರ್ಣಯಗಳನ್ನು ಮತ್ತೆ ಪರಾಮರಿಸಬಹುದು. ಎಲ್ಲದಕ್ಕೂ ಅವಕಾಶ ಇದೆ. ಆದರೂ ಒಂದು ರಸಾವರಣವನ್ನು ಕಾದಿಟ್ಟುಕೊಂಡು ಮಾಡಬೇಕಾಗ್ತದೆ. ಆದ್ದರಿಂದಲೇ ಇದು ಅರ್ಥಧಾರಿಗಳ ಅರ್ಹತೆಯನ್ನು ಪರೀಕ್ಷೆ ಮಾಡುವ ಒಂದು ವರೆಗಲ್ಲಿದ್ದ ಹಾಗೆ ಆ ಸನ್ನಿವೇಶ. ಅವತ್ತು ತುಂಬ ಚೆನ್ನಾಗಿ ಒದಗಿ ಬಂದರು ಜಿ.ಎಲ್. ಹೆಗಡೆಯವರು. ರಾಮ ಲಕ್ಷ್ಮಣರ ಸಂವಾದ ಬಹಳ ಚೆನ್ನಾಗಾಯಿತು. ಚೆನ್ನಾಗಿ ಆಗಿ ಲಕ್ಷ್ಮಣ ಮಮತೆಯಿಂದ ಅಣ್ಣನ ನೋಡಿ ಸಭಿಕರಿಗೆ ಕೈ ಮುಗಿದು ಸಿಂಹಾಸನಕ್ಕೆ ಎರಗಿ ಸಮರಸದಿ ಹೊರಟ. ಮುಗಿದಲ್ಲಿಗೆ ವಾಯುಜನ ನುಡಿ ಕೇಳಿ ಕೊನೆಯಲ್ಲಿ 2 ಪದ್ಯಗಳು. ಆ ಪದ್ಯಗಳು ಅದು ನೆಪೂರ್ ಅದು ಎಷ್ಟು ಚಂದ ಹಾಡಿದರು ಅಂತ ಅಂದರೆ, ಲಲನೆ ಜಾನಕಿ ಮೊದಲೇ ಪೂದಳು, ಆಮೇಲೆ ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯಿತು. ಪದ್ಯದ ಮೇಲೆ ಪದ್ಯ ಭಾಳ ವಿಜೃಂಭಿಸಿತು. ಕೇಳುಗರೆಲ್ಲ ಮೈಯೆಲ್ಲ ಕಿವಿಯಾಗಿ ಕೇಳಿದ್ದಾರೆ, ಮೈಯೆಲ್ಲ ಕಣ್ಣಾಗಿ ಕಮ್ಮರಿ ಸುರಿಸಿದ್ದಾರೆ. ಅದು ಏನು ಅದು ಆ ಒಂದು ರಾಮಾಭರಣ ನಿರ್ಮಾಣ ಆಗಿತ್ತು ಅಂತಂದರೆ ನನಗೆ ಈಗಲೂ ಹೆಮ್ಮೆ ಅನಿಸುತ್ತದೆ. ಅದು ಬಹಳ ಜನ ಇಲ್ಲ, ಒಂದು 200-250 ಜನ ಇದ್ದಾರೆ. ಎಲ್ಲರೂ ಒಂದು ತಾದಾತ್ಮ್ಯ, ಆ ಪ್ರಸಂಗ ತಾದಾತ್ಮ್ಯ ಏರ್ಪಟ್ಟಿದೆ ಅಂತಂದರೆ ಒಂದು ಪ್ರಬಂಧವೇ ರಾಮಾಯಣದ ಧ್ವನಿಯನ್ನು ಕೊಟ್ಟಿದೆ ಅಂತ, ಅಯೋಧ್ಯೆಯ ಧ್ವನಿ ಆಗಿದೆ ಅಂತ ಹೇಳ್ಬೋದು. ಅದು ಇದು ಅತಿಶಯಿತವಾದ ಹೊಗಳಿಕೆ ಅಂತಲ್ಲ, ಒಂದು ಆತ್ಮವಿಶ್ವಾಸದ ಸಮೀಕ್ಷೆ ಅಂತ ನಾವು ಅಂದ್ಕೊಳ್ಬಹುದು. ಅಷ್ಟು ಚೆನ್ನಾಗಿ ಸಾಧಿತ ಆಗಿದೆ. ನಾನು ಗಮನಿಸೇ ಇರಲಿಲ್ಲ, ವೇದಿಕೆಯ ಹಿಂದುಗಡೆ ದೊಡ್ಡ ರಾಮನ ಫೋಟೋ, ಆ ಫೋಟೋಕ್ಕೆ ಒಂದು ಒಳ್ಳೆಯ ಹೂಮಾಲೆಯನ್ನು ಹಾಕಿದ್ದಾರೆ. ಸೇವಂತಿಗೆಯ ಹೂಮಾಲೆಯನ್ನು ಕಟ್ಟಿದ್ದಾರೆ. ಒಂದು 3-3.5 ಗಂಟೆ ತಾಳಮದ್ದಲೆ ನಡೆದಿದೆ. ಅಲ್ಲಿವರೆಗೂ ಆ ಮಾಲೆ ಹಾಗೆ ಇತ್ತು, ಅದು ಸರಿಯಾಗಿ ಇತ್ತು. ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯಿತು. ಮತ್ತು ನೀತಿಯೊಂದೇ ದೇವನೆನಿಸಿತು ಜಗದೊಳಗೆ, ಅಲ್ಲಿ ಆ ನೀತಿಯೊಂದೇ ದೇವನೆನಿಸಿತು ಜಗದೊಳಗೆ ಅಂತ ಹೇಳಿ ಆ ಪದ್ಯದ ಅರ್ಥವನ್ನು ವಿಸ್ತಾರ ಮಾಡುವಾಗ ಆ ಮಾಲೆ ಕೆಳಕ್ಕೆ ಬಿತ್ತು. ಅಲ್ಲೇ ಪಾಪ ಇಡೀ ಕಾರ್ಯಕ್ರಮವನ್ನು ತುಂಬ ಸಹೃದಯರಾಗಿ ಒಂದು ಆತ್ಮಸಾತ್ ಮಾಡಿಕೊಡ್ತಾ ಇದ್ದಂತಹ ನಾರಾಯಣದಾಸರು, ಅವರು ಹರಿಕಥೆಯನ್ನು ಮಾಡುವಂಥವರು, ತುಂಬ ಭಾವುಕರು. ಜೈ ಶ್ರೀರಾಮ್ ಅಂತ ಕೂಗಿದ್ರು. ನನಗೆ ಗೊತ್ತೇ ಆಗಲಿಲ್ಲ, ನಾನು ಅರ್ಥ ಹೇಳ್ತಾ ಇದ್ದೇನೆ. ಅವರು ಜೈ ಶ್ರೀರಾಮ್ ಅಂತ ಹೇಳಿದ್ರಲ್ಲ, ಇದು ಏನು ಅಂತ. ಆ ಹೂಮಾಲೆ ಬಿದ್ದು ಪ್ರಸಾದ ಆಯಿತು ಅಂತ ನೋಡಿ, ಪ್ರಸಾದ ಆಯಿತು ಅಂತ ತೋರಿಸಿದ್ರು. ಆ ಬಿದ್ದ ಮಾಲೆ ನನ್ನ ಹೆಗಲನ ಮೇಲೆ ಬಿದ್ದಿತ್ತದು. ನಿಜವಾಗಿ ಅದು ಆ ಕಾರ್ಯಕ್ರಮಕ್ಕೆ ಪ್ರಸಾದ ಆಗಿತ್ತು. ಶ್ರೀರಾಮ ಪ್ರಸಾದ ಅದು. ಶ್ರೀರಾಮನ ಅರ್ಥವನ್ನು ತುಂಬ ಭಾವುಕವಾಗಿ ಮೈ ಮರೆತು ನಿರ್ವಹಿಸಿದ ನನಗೂ ಅದು ಪ್ರಸಾದ ಆಗಿತ್ತು. ಅದು ಒಂದು ದೃಷ್ಟಿಯಿಂದ ಯಕ್ಷಗಾನ ಪ್ರಸ್ತುತಿಗೆ ಒಂದು ದೈವಾನುಗ್ರಹದ ಪ್ರಸಾದವಾಗಿ ಸಂದಿತ್ತು. ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಾಕತಾಳೀಯ ಅಂತ ಹೇಳಬಹುದಾ? ಹಾಗಿದ್ರೆ 3.5 ಗಂಟೆ
ಫೋಟೋಕ್ಕೆ ಅದು ಅಂಟಿದ್ದು ಕಟ್ಟಿದ ಮಾಲೆ ಆ ಹೊತ್ತಿಗೆ ಯಾಕೆ ಬಿತ್ತು ಅಂತ. ನೀತಿಯೊಂದೇ ದೇವನೆನಿಸಿತು ಜಗದೊಳಗೆ. ನಿಜವಾಗಿ ಇಂತಹ ಅಪೂರ್ವವಾದ ಪದ್ಯವನ್ನು ಕೊಟ್ಟಂತಹ ಕವಿಗೂ ಅದೊಂದು ಪ್ರಸಾದವೇ ಆಗಿರ್ಬೋದು. ಆ ಪದ್ಯವನ್ನು ಪ್ರಸ್ತುತಿ ಮಾಡಿದ ಕಲಾವಿದರಿಗೂ ಅದು ಪ್ರಸಾದವೇ ಆಗಿರ್ಬೋದು. ಅಷ್ಟು ಹೊತ್ತು ತಮ್ಮ ಅವಧಾನ ವ್ಯವಧಾನಗಳನ್ನು ಕೊಟ್ಟು ಆ ಕಾರ್ಯಕ್ರಮದ ಒಳಗೆ ತಾವು ತನ್ಮಯರಾಗಿ ರಸಾಸ್ವಾದ ಮಾಡ್ತಾ ಇದ್ದ ಪ್ರೇಕ್ಷಕರ ಒಂದು ರಸಪ್ರಯತ್ನಕ್ಕೂ ಅದು ಪ್ರಸಾದ ಆಗಿರ್ಬೋದು. ಆದ್ದರಿಂದ ಕಲೆ ಪ್ರಸನ್ನವಾದಂತಹ ಒಂದು ಅಪರೂಪದ ಪ್ರಸಂಗ ಅದು. ಆ ಪ್ರಸಂಗವನ್ನು ನಾನು ಎಂದೆಂದಿಗೂ ಮರೆಯೋದಿಲ್ಲ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.